ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಿರುವ ಸಹೋದರ ಸಹೋದರಿಗೆ, ಯವನಸ್ಥರಿಗೆ, ಪ್ರೋತ್ಸಾಹ ಮಾಡುವ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ಅರ್ಪಿಸುತ್ತಾ, ಇವತ್ತಿನ ಚಿಂತೆಗಾಗಿ ನಾವು ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಿಂದ 46 ಮತ್ತು 52 ವಚನಗಳನ್ನು ನಾವು ನೋಡೋಣ. ಇಲ್ಲಿ 10ನೇ ಅಧ್ಯಾಯ 46ರಿಂದ 52ರಲ್ಲಿ ನಾವು ನೋಡುವುದಾದರೆ, ಯೇಸು ಬಾರ್ತಿಮಾಯನ ಎಂಬ ಒಬ್ಬ ಕುರುಡನಿಗೆ ದೃಷ್ಟಿ ಕೊಟ್ಟದರ ಬಗ್ಗೆ ನಾವು ನೋಡ್ಬೋದು. ಈ 46ರಿಂದ 52 ವಚನವನ್ನು ನಾವು ಧ್ಯಾನ ಮಾಡೋಣ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಅವರ ಶಿಷ್ಯರು ಬಹುಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತೀಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗಿಲಲ್ಲಿ ಕೂತಿದ್ದನು. ಅವನು ಕುರುಡು ಭಿಕ್ಷಾಗಾರನು. ಆ ಮಾರ್ಗವಾಗಿ ಹೋಗುವವರು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವೀದ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವನು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುವಾತನು ಕರೆಯುತ್ತಾನೆ ಅಂದನು. ಅವರು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ದೇವ ಮಕ್ಕಳೇ, ಇಲ್ಲಿ ನೋಡುವುದಾದರೆ ಮುಖ್ಯವಾಗಿ ನಾವು ಈ 52ನೇ ವಚನವನ್ನು ನೋಡುವುದಾದರೆ, ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಇಲ್ಲಿ ನಾವು ನೋಡುವುದಾದರೆ ಆ ಭಿಕ್ಷುಕರನಾದ ಈ ಬಾರ್ತಿಮಾಯನೆಂಬ ಭಿಕ್ಷುಕರನಿಗೆ ಎಂಥ ನಂಬಿಕೆ ಇತ್ತು. ಯೇಸು ಆ ನಂಬಿಕೆಯಲ್ಲಿ ಹೇಗೆ ಅವನನ್ನು ನಂಬಿಕೆ ಇಟ್ಟಿರೋದ್ರ ಬಗ್ಗೆ ನಾವು ನೋಡ್ತೇವೆ. ಅದಕ್ಕಿಂತ ಪ್ರಮುಖವಾಗಿ ನಾವು ಈ ಭಿಕ್ಷುಕರನು ಯಾರು, ಅವನ ಹಿನ್ನೆಲೆ ಏನು, ಅವನು ಯಾರು ಅಂತ ನಾವು ಸ್ವಲ್ಪ ವಿಚಾರಣೆಯನ್ನು ಮೊದಲನೇದಾಗಿ ತಿಳಿದುಕೊಳ್ಳೋಣ. ಆಮೇಲೆ ಅವನ ನಂಬಿಕೆ ಹೇಗಿದೆ ಅಂತ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ನೋಡೋದಾದರೆ, ಯೇಸು ಯೆರಿಕೋವಿಗೆ ಹೋಗಿ ಆ ಊರಿಗೆ ಹೋಗಿ ಏನು ಮಾಡ್ತಾಯಿದ್ದಾರೆ, ಶಿಷ್ಯರು ಮತ್ತು ಯೇಸು ಹೋಗಿ ಸುವಾರ್ತೆಯನ್ನು ಸಾರ್ತಾರೆ. ಸುವಾರ್ತೆ ಸಾರಿ ಮಹತ್ಕಾದ ಅದ್ಭುತ ಕಾರ್ಯಗಳನ್ನು ಮಾಡಿ ಏನು ಮಾಡ್ತಾಯಿದ್ದಾರೆ, ಆ ಊರಿಂದ ಹೊರಗಡೆ ಬರ್ತಾಯಿದ್ದಾರೆ. ಆ ಹೊರಗಡೆ ಬರುವಾಗ ಮಹಾಜನರ ಗುಂಪು ಕೂಡ ಯೇಸು ಹಿಂದೆ ಬರ್ತಾಯಿದೆ. ಈ ತೀಮಾಯನ ಮಗನಾದ ಈ ಬಾರ್ತಿಮಾಯನು ಎಂಬ ಒಬ್ಬ ಭಿಕ್ಷುಕನಿರ್ತಾನೆ. ಈ ಬಾರ್ತಿಮಾಯನು ಅವರ ತಂದೆ ಹೆಸರೇನೆಂದರೆ ತೀಮಾಯನು ಅಂತ ಅರ್ಥ. ಈ ತೀಮಾಯನಿಗೆ ಅರ್ಥ ಏನಂದರೆ ಶ್ರೇಷ್ಠ ಪುತ್ರನು ಮತ್ತು ಉನ್ನತ ಮನುಷ್ಯನು ಅಂತ ಅರ್ಥ. ಈ ಶ್ರೇಷ್ಠವಾದ ಪುತ್ರನಿಗೆ, ಈ ಶ್ರೇಷ್ಠವಾದ ತಂದೆಗೆ ಮಗನು ಎಂಥ ಮಗನು ಹುಟ್ಟಿದ್ದಾನೆ ಅಂದರೆ ಕುರುಡನು ಹುಟ್ಟಿದ್ದಾನೆ. ಕುರುಡನು ಆಗಿ ಹುಟ್ಟಿರುವ ಈ ಬಾರ್ತಿಮಾಯನು, ಇವನು ಆ ಬಾರ್ತಿಮಾಯನು ಎಂಬ ಈ ಪದದ ಅರ್ಥ ಏನಂದರೆ ಪವಿತ್ರನು ಅಂತ. ಇಲ್ಲಿ ನಾವು ಗಮನವಿಟ್ಟು ನೋಡುವುದಾದರೆ ವಿಶೇಷವಾಗಿ ಇಲ್ಲಿ ಇಂಥ ಒಂದು ಮಗನನ್ನು ಪಡೆದ ಈ ಶ್ರೇಷ್ಠ ಪುತ್ರನಿಗೆ ತುಂಬ ಬೇಜಾರಾಗಿರ್ಬೋದು ತಂದೆಗೆ. ಏನಪ್ಪ, ನನ್ನ ಒಂದು ಹೊಟ್ಟೆಯಲ್ಲಿ ಇಂಥ ಒಂದು ಮಗ ಹುಟ್ಟಿದ್ದಾನೆ ಅಂತೇಳಿ ಅವನು ಬೇಜಾರಾಗಿರ್ಬೋದು. ಮತ್ತು ಅವರು ಇಲ್ಲಿ ನಾವು ಅವರ ಹಿನ್ನೆಲೆಯನ್ನು ನೋಡಬೇಕಾದ್ರೆ, ಇಲ್ಲಿ ನಜರೇತಿನ ಯೇಸು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ತಿಳಿದ ಈ ಭಿಕ್ಷುಗಾರನು ಏನು ಮಾಡ್ತಾ ಇದ್ದಾನೆ, ದಾವೀದ ಕುಮಾರನೇ ಯೇಸು ಅಂತ ಇಲ್ಲಿ ಕರೀತಾ ಇದ್ದಾನೆ. ದೇವ್ರ ಮಕ್ಕಳೇ, ಇಲ್ಲಿ ನೋಡಬೇಕಂದ್ರೆ ಈ ಭಿಕ್ಷುಗಾರನು ಯೇಸುವನ್ನು ತಿಳಿದವನು ಮತ್ತು ಅವರನ್ನು ಧ್ಯಾನ ಮಾಡಿದವನು ಮತ್ತು ಅದರ ಬಗ್ಗೆ ಯೇಸು ದಾವೀದರ ಕುಮಾರನ ವಂಶದಿಂದ ಯೇಸು ಹುಡ್ತಾರೆ ಅನ್ನೋದನ್ನು ಅವನು ಆತ್ಮಕಣ್ಣು ಆಲ್ರೆಡಿ ಅವನಿಗೆ ಗೊತ್ತಾಗಿರುತ್ತೆ ಮತ್ತು ಅದನ್ನು ಅವನು ತಿಳಿದವನು ಆಗಿರ್ತಾನೆ. ಈ ಯೇಸು ಮಹತ್ ಅದ್ಭುತ ಕಾರ್ಯಗಳನ್ನು ಮಾಡುವ ಈ ವಿಚಾರವನ್ನು ಅವನು ತಿಳಿಸಿರುತ್ತೆ ಮತ್ತು ಅವನು ಯೇಸುಗೋಸ್ಕರ ಕಾಯ್ತಾ ಇರ್ತಾನೆ. ಈ ನಜರೇತಿನ ಯೇಸು ಬರಲಿ, ಈ ಮೆಸ್ಸಿಯ ಬರಲಿ, ಈ ಮೆಸ್ಸಿಯ ಬಂದು ನನ್ನ ಕಣ್ಣುಗಳಿಗೆ ಒಂದು ರಕ್ಷಣೆ ಕೊಡ್ತಾನೆ ಅಂತ ಹೇಳಿ ಅವನು ತಿಳಿದವನಾಗಿ ಕಾಯ್ತಾ ಇರ್ತಾನೆ. ಆ ಸಮಯ ಹತ್ರ ಬರುತ್ತೆ. ಆ ಸಮಯ ಹತ್ರ ಬಂದಾಗ ಏನು ಮಾಡ್ತಾರೆ, ಯೇಸು ಹೋಗುವ ಆ ಸಂದರ್ಭದಲ್ಲಿ ಜನರ ಹತ್ರ ಕೇಳ್ತಾನೆ, ಯಾರು ಈ ಜಾಗದಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ನಜರೇತಿನ ಯೇಸು ಹೋಗ್ತಾರೆ ಅಂತ ತಿಳಿದು ಬರ್ತದೆ. ಇಲ್ಲಿ ಮೊದಲನೇದಾಗಿ ನಾವು ಅವಾಗ ಅವನ ನಂಬಿಕೆ ಎಂಥದ್ದು ಅಂತ ನಾವು ನೋಡ್ಬಿಡೋದಾದರೆ, ಅವನ
ನಂಬಿಕೆ ಹೆಂಗಿತ್ತಂದರೆ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸ್ತಾರೆ. ಆ ಸಂದರ್ಭದಲ್ಲಿ ಅನೇಕರು ಅವನನ್ನು ಏನಂದರೆ ಗದರಿಸ್ತಾ ಇದ್ದಾರೆ. ಸುಮ್ಮನಿರು ಅಂತೇಳಿ ಅವನೇನು ಮಾಡ್ತಾ ಇದ್ದಾರೆ, ಗದರಿಸ್ತಾ ಇದ್ದಾರೆ. ಆದರೆ ಅವನು ದಾವೀದ ಕುಮಾರನೇ ಅಂತೇಳಿ ನನ್ನನ್ನು ಕರುಣಿಸು ಅಂತೇಳಿ ಮತ್ತಷ್ಟು ಕೂಗ್ತಾನೆ. ದೇವರ ಮಕ್ಕಳೇ, ಇಲ್ಲಿ ಇವನ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಏನಂದರೆ, ಈ ನಜರೇತಿನ ಯೇಸು, ಈ ದಾವೀದನ ಕುಮಾರನಾದ ಈ ಯೇಸುವು ಬಿಟ್ಟು ನಾನು ಇನ್ನೊಬ್ಬರು ಸೌಖ್ಯ ಮಾಡೋಕ್ಕೆ ಚಾನ್ಸ್ ಇಲ್ಲ, ಇನ್ನೊಬ್ಬರು ನನಗೆ ಈ ಅದ್ಭುತ ಕಾರ್ಯನ ಮಾಡೋಕ್ಕೆ ಅಸಾಧ್ಯ ಅಂತೇಳಿ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ, ದಾವೀದನ ಕುಮಾರನನ್ನು ನಂಬ್ತಾ ಇದ್ದಾನೆ. ನೋಡಿ, ಅವನಿಗೆ ಕಣ್ಣಿಲ್ಲ ಅಂದ್ರೂ ಅವನು ದೇವರು ಮಾಡಿರೋ ಅದ್ಭುತ ಕಾರ್ಯಗಳನ್ನು ಬೇರೆ ಕಿವಿಯಿಂದ ಕೇಳಿರ್ತಾನೆ ಮತ್ತು ಅವನು ತಿಳಿಯಲ್ಪಟ್ಟಿರ್ತಾನೆ. ಆದರೆ ಅವನಿಗೆ ಕಣ್ಣಿಂದ ಅವನು ನೋಡಿಲ್ಲ. ಆದರೂ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ, ಯೇಸುವನ್ನು ನಂಬ್ತಾ ಇದ್ದಾನೆ. ಯಾವ ಥರ ನಂಬ್ತಾ ಇದ್ದಾನೆ ಅಂದರೆ, ದೇವರೇ ಈತನ ಬಿಟ್ಟು ನನಗೆ ಇನ್ನೊಬ್ಬರು ಸೌಖ್ಯ ಮಾಡಲು ಇನ್ನೊಬ್ಬರು ಚಾನ್ಸ್ ಇಲ್ಲ, ಯೇಸುವೇ ನನಗೆ ಮಾರ್ಗ, ಯೇಸುವೇ ನನಗೆ ಬಿಡುಗಡೆ ಕೊಡಲು ಶಕ್ತನು ಅಂತೇಳಿ ಅವನು ಯೇಸು ಮೇಲೆ ಅಪಾರವಾದ ನಂಬಿಕೆ ಇಡ್ತಾನೆ. ಮತ್ತು ಅನೇಕ ಜನರು ಅವನು ಗದರಿಸಿದ್ರು ಕೂಡ ಅವನು ಅದನ್ನು ಲೆಕ್ಕಪಡಿಸಿದರೆ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ದೇವರ ಮಕ್ಕಳೇ, ಅದೇ ರೀತಿ ಇನ್ನೊಂದು ಎರಡನೇ ನಂಬಿಕೆ ಅವನಲ್ಲಿ ಯಾವ ಥರ ಇತ್ತು ಅಂತ ನಾವು ನೋಡೋದಾದರೆ, 50ನೇ ವಚನದಲ್ಲಿ ನೋಡೋದಾದರೆ, ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಇಲ್ಲಿ ನೀವು ಯೋಚನೆ ಮಾಡಬಹುದು, ಅವನ ಬಟ್ಟೆಯನ್ನು ತೆಗೆದುಹಾಕಿ ಬರ್ತಾ ಇದ್ದಾನೆ. ಇದರಲ್ಲಿ ಏನೇನ ನಂಬಿಕೆ ಇದೆ ಅಂತ ನೀವು ಇವಾಗ ನನ್ನ ಪ್ರಶ್ನೆ ಮಾಡೋದಾದರೆ ನನ್ನ ಉತ್ತರ ಹೇಗಿರುತ್ತೆ ಅಂದರೆ, ನೋಡಿ, ಆಗಿನ ಸಂದರ್ಭದಲ್ಲಿ ಈ ರೋಮ್ ಸರ್ಕಾರವು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಅಂಗವಿಕಲರಿಗೆ, ಒಂದು ಕಣ್ಣಿದ್ದು ಒಂದು ಕಣ್ಣಿಲ್ದಿರೋರಿಗೆ ಮತ್ತು ಕಿವುಡರಿಗೆ, ಅವ್ರಿಗೆಲ್ಲ ಏನಂದರೆ, ಒಂದು ರೋಮ್ ಸರ್ಕಾರ ಒಂದು ಪದ್ಧತಿ ಪ್ರಕಾರವಾಗಿ ಒಂದು ವಿಶೇಷವಾಗಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ, ಭಿಕ್ಷೆ ಬೇಡೋಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾಯಿದ್ದಾರೆ, ಒಂದು ಪತ್ರವನ್ನು ಕೊಡ್ತಾಯಿದ್ದಾರೆ. ಆ ಪತ್ರ ಯಾವ ಥರ ಇತ್ತಂದರೆ, ಅವ್ರ ಹತ್ರ ಸುಂಕ ಕಟ್ಸ್ಕೊತಾದ್ರು. ಅವರು ಭಿಕ್ಷೆ ಬೇಡಿ, ಪಾಪ ಅಂಗವಿಕಲರು ಭಿಕ್ಷೆ ಬೇಡಿ ಅವರು ದುಡ್ಡು ಇಟ್ಕೊಂಡಿರೋದು ಕೂಡ ಆ ರೋಮ್ ಸರ್ಕಾರಕ್ಕೆ ಅವಾಗ ಅವರು ಸುಂಕವಾಗಿ ಕಟ್ಟಬೇಕಾಗಿರುತ್ತೆ. ಅವರು ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಯಾವ ಥರ ಸರ್ಟಿಫಿಕೇಟ್ ಕೊಡ್ತಾರೆ ಅಂದರೆ, ಒಂದು ಹೊದಿಕೆಯನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಆ ಹೊದಿಕೆಯನ್ನು ಅವ್ರು ಇಟ್ಕೊಂಡಿದ್ರೇ ಅವರು ಯಾರಂದರೆ ಅವರೆಲ್ಲ ಭಿಕ್ಷೆ ಬೇಡೋಕ್ಕೆ ಆ ಕಾಲದಲ್ಲಿ ಅವ್ರು ಬಿಡ್ತಾ ಇರಲಿಲ್ಲ. ಅವರೊಂದು ಸರ್ಟಿಫಿಕೇಟ್ ಕೊಡ್ತಾಯಿದ್ರು, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾಯಿದ್ರು ಭಿಕ್ಷೆಗಾರರ ಹತ್ರ. ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಆ ಹೊದಿಕೆಯನ್ನು ಕೊಟ್ಟಿರ್ತಾರೆ. ಯಾವ ಥರ ಅಂದರೆ, ಸರ್ಟಿಫಿಕೇಟೇಷನ್ ಆಗಿ ಈ ಹೊದಿಕೆ ಇವ್ನು ಕೊಟ್ಟಿದ್ರೆ ಇವ್ನು ಭಿಕ್ಷೆಗಾರನು ಅನ್ನೋ ಲೆಕ್ಕದಲ್ಲಿ ಅವರು ರೋಮ್ ಸರ್ಕಾರ ಆ ಹೊದಿಕೆಯನ್ನು ಕೊಟ್ಟಿರ್ತಾರೆ. ಆದರೆ ಅವನು ಯೇಸು ಕರೆಯುವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಬಾ ಅಂತ ಕರೆಯುವಾಗ ಅವನೇನು ಮಾಡ್ತಾನೆ, ಆ ಹೊದಿಕೆಯನ್ನು ತಳ್ಳಿ ಅದರ ಹೊದಿಕೆಯನ್ನು ತೆಗೆದಾಕಿ ಯೇಸು ಬಳಿ ಬರ್ತಾ ಇದ್ದಾನೆ. ಅವನಿಗೇನಂದರೆ, ಈ ಹೊದಿಕೆ ನನಗಿನ್ನ ಅವಶ್ಯಕತೆ ಇಲ್ಲ, ರೋಮ್ ಸರ್ಕಾರ ಕೊಟ್ಟಿರೋ ಆ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ ಅಂತೇಳಿ ಬರುವಾಗ ಯೇಸುಗೆ ಇದೊಂದು ಅದ್ಭುತ ಕಾರ್ಯ, ಇದೊಂದು ನಂಬಿಕೆ, ಅವನ ಒಂದು ನಂಬಿಕೆ ನೋಡಿ ಯೇಸು ನಿನ್ನ ಅದ್ಭುತ ಕಾರ್ಯವನ್ನು ಮಾಡಲು ಶಕ್ತನಾಗಿದ್ದಾರೆ. ದೇವರ ಮಕ್ಕಳೇ, ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು, ಮೊದಲನೇದಾಗಿ ಅನೇಕರು ಯೇಸು ಸ್ವಾಮಿನ ಒಂದಿನ ಪ್ರೇಯರ್ ಮಾಡ್ತಾ ಇದ್ದಾರೆ, 2 ದಿನ ಪ್ರೇಯರ್ ಮಾಡ್ತಾ ಇದ್ದಾರೆ. ಯಾರನ್ನು ಗದರಿಸಿದ್ರೆ ಮತ್ತೆ ಅವರು ಏನಾಗ್ತಾ ಇದ್ದಾರೆ, ಸೈಲೆಂಟ್ ಆಗ್ತಾ ಇದ್ದಾರೆ. ಇವಾಗ ಅನೇಕ ಕುಟುಂಬಗಳಿಂದ ನೀವು ರಕ್ಷಣೆ ಹೊಂದಿರ್ಬೋದು. ಅನೇಕರು ನಾವು ಅನೇಕ ವಿಧವಾಗಿ ಯೇಸುವರ ಮಾರ್ಗವನ್ನು ನಾವು ನೋಡ್ತಾ ಇದ್ದೀರಿ. ಆದರೆ ನಾವು ಅನೇಕರು ಗದರಿಸೋದು, ಬೈಯೋದು ನೋಡಿ ನಮ್ಮ ಮೊರೆಯನ್ನು 1 ದಿನ 2 ದಿನ ಕೇಳಿ ಏನು ಮಾಡ್ತಾ ಇದ್ದೀರಿ ಅಂದರೆ, ನಾವು ಸೈಲೆಂಟಾಗಿ ಹೋಗ್ತಾ ಇದ್ದೀರಿ. ಇಲ್ಲಿ ಈ ಭಿಕ್ಷೆಗಾರವನ್ನು ಆ ಥರ ಮಾಡಿಲ್ಲ. ಯೇಸು ನಿಂತು ತಿರುಗಿ ನೋಡೋ ಥರ ದೇವರು ಅವನ್ನ ಇದು ಮಾಡ್ತಾರೆ. ಅದೇ ರೀತಿ ನಾವು ಎರಡನೇದಾಗಿ ನೋಡಬೇಕಾದ್ರೆ ಆ ಹೊದಿಕೆಯನ್ನು ಎತ್ತಿ ಹಾಕಿ ಅವನು ಬರ್ತಾನೆ. ದೇವರ ಮಕ್ಕಳೇ, ಅನೇಕರು ಯೇಸು ಸ್ವಾಮಿ ಕರೆಯುವಾಗ ತನ್ನ ಹಿಂದೆ ಇರುವ ಅಂಥ ಪಾಪ ಜೀವಿತಗಳನ್ನು, ಯಾರೋ ನಮ್ಮನ್ನು ಹೀಯಾಳಿಸ್ತಾ ಇರ್ತಾರೆ ಅಂಥ ಜೀವಿತಗಳನ್ನು ನಾವು ಬಿಟ್ಟು ಮುಂದಕ್ಕೆ ಬರ್ದಿರಾ ನೋಡಿ, ಸಾಲ ಎಂಬ ಹೊದಿಕೆ ನಿಮ್ಮ ಮೇಲೆ ಇರ್ಬೋದು, ರೋಗ ಎಂಬ ಹೊದಿಕೆ ನಿನ್ನ ಮೇಲೆ ಇರ್ಬೋದು, ಜನರು ಹೀಯಾಳಿಸಿ ನೀನು ಏನೋ ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳಿ ನಿನ್ನ ಹೀಯಾಳಿಸ್ತಾ ಇರಬೇಕು ಅಂಥ ಒಂದು ಹೊದಿಕೆ ಇರ್ಬೋದು, ಜ್ಞಾನ ಇಲ್ಲದಿರೋ ಒಂದು ಹೊದಿಕೆ ಇರ್ಬೋದು. ಆದರೆ ನೋಡಿ, ರೋಮ್ ಸರ್ಕಾರ ಅಂಥ ಹೊದಿಕೆಗಳೆಲ್ಲ ಅವನಿಗೆ ಕೊಟ್ಟಿರ್ಬೋದು. ಆದರೆ ಈ ಲೋಕದಲ್ಲಿರೋರು ನಮಗೆ ಅಂಥ ಹೊದಿಕೆಗಳು ಕೊಟ್ಟಿರ್ಬೋದು. ಸೈತಾನು ಅನ್ನೋ ರೋಗದಿಂದ ನಮ್ಮನ್ನು ಹೊದಿಕೆಯಿಂದ ಮುಚ್ಚಿರ್ಬೋದು. ಆದರೆ ದೇವ್ರ ಮಕ್ಕಳೇ, ಆ ಹೊದಿಕೆ ಅವನ ಮೇಲೆ ಇದ್ರೋದ್ರಿಂದ ಅವನು ಹಂಗೆ ಇದ್ನು. ಆದರೆ ಇವತ್ತು ಅವನು ಒಗೆದು ಬಂದಾಗ, ದೇವರ ಮೇಲೆ ನಂಬಿಕೆಯಿಂದ ಬಂದಾಗ ಆ ಹೊದಿಕೆ ಅವನಿಗೆ ಅವಶ್ಯಕತೆನೇ ಇರಲಿಲ್ಲ. ದೇವರ ಮಕ್ಕಳೇ, ಅದೇ ರೀತಿ ನಾವು ಅಷ್ಟೇ ಯೇಸು ಸ್ವಾಮಿನ ನಂಬಿಕೆಯಿಂದ ಈ ದೇವರು ನಮಗೆ ಸೌಖ್ಯ ಕೊಡ್ತಾನೆ. ಯೇಸು ನನಗೆ ಈ ಸಾಲದಿಂದ ಬಿಡುಗಡೆ ಕೊಡ್ತಾನೆ, ಯೇಸು ಈ ರೋಗದಿಂದ ನನಗೆ ಬಿಡುಗಡೆ ಕೊಡ್ತಾನೆ, ಯೇಸು ನನ್ನ ವಿದ್ಯಾಭ್ಯಾಸಕ್ಕೆ ಒಂದು ಬಿಡುಗಡೆ ಕೊಡ್ತಾನೆ, ಯೇಸು ನನ್ನ ಒಂದು ವ್ಯಾಪಾರಕ್ಕೆ ಒಂದು ಬಿಡುಗಡೆ ಕೊಡ್ತಾನೆ ಅಂತೇಳಿ ನೀವು ಎದ್ದು ಯೇಸುವನ್ನು ದೃಷ್ಟಿಸಿ ನೋಡಿ ಬರೋದಾದರೆ, ನಿಮ್ಮ ಕುಟುಂಬವಾಗಲಿ, ನಿಮ್ಮ ಜೀವಿತವಾಗಲಿ, ನಿಮಗೆ ಇವತ್ತು ಈ ಲೋಕದ ಕಣ್ಣು ಎಲ್ಲ ನೀವು ನೋಡ್ಬೋದು. ಆದರೆ ದೇವ ಮಕ್ಕಳೇ, ನೀವು ಆತ್ಮಿಕ ಕಣ್ಣು ನಿಮಗೆ ಇವತ್ತು ಕುರುಡಾಗಿದೆ. ಆ ಆತ್ಮಿಕ ಕುರುಡು ನಿಮಗೆ ತೆಗೆಯಲ್ಪಡಬೇಕಂದ್ರೆ ನೀವು ಯೇಸುವನ್ನು ದೃಷ್ಟಿಸಿ ನೋಡಬೇಕು, ಯೇಸುವನ್ನು ಕರಿಬೇಕು. ಹಾಗೆ ನೀವು ಮಾಡೋದಾದರೆ ದೇವರು ನಿಮ್ಮ ನಂಬಿಕೆ ನೋಡಿ
ನಿಮ್ಮ ಜೀವಿತಗಳಲ್ಲಿ ಇವತ್ತು ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ದೇವ ಮಕ್ಕಳೇ, ನೀವು ವಿಚಾರಣೆ ಮಾಡಬೇಕು. ದೇವರು ನಂಬಿಕೆಯನ್ನು ಗಟ್ಟಿಯಾಗಿ ಇಟ್ಕೊಬೇಕು. ಸಾಸಿವೆ ಕಾಳಷ್ಟು ನಂಬಿಕೆ, ಪರಿಪೂರ್ಣವಾದ ಒಂದು ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು, ಇವತ್ತು ನಿಮ್ಮ ಜೀವಿತಗಳಲ್ಲಿ ಅದ್ಭುತ ಮಾಡಲು ದೇವರು ಶಕ್ತನಾಗಿದ್ದಾನೆ. ಅದು ಎಂಥ ರೋಗನೇ ಇರಲಿ, ಎಂಥ ಸಾಲನೇ ಇರಲಿ, ಎಂಥ ನಿಮಗೆ ವಿದ್ಯಾಭ್ಯಾಸದಲ್ಲಿ ಜ್ಞಾನ ಇಲ್ದಿರೋ ಹೋಗಲಿ, ಆದರೆ ದೇವರು ನಿಮಗೆ ಇವತ್ತು ನೀನು ಒಂದೇ ಒಂದು ಸಾಸಿವೆ ಕಾಳಷ್ಟು ಪರಿಪೂರ್ಣವಾದ ನಂಬಿಕೆ ನೀನು ಇಟ್ಕೊಂಡು ಯೇಸುವಿನ ಬಳಿಗೆ ಬಂದರೆ ದೇವರು ಖಂಡಿತವಾಗಿ 100% ದೇವರು ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ನಿಮ್ಮ ನಂಬಿಕೆ ಕುಂದೋಗಬಾರ್ದು. ಹೇಗೆ ಆ ಭಿಕ್ಷುಕನು ತನ್ನ ಕೂಡತ್ತದಿಂದ ಹೇಗೆ ದುಷ್ಟಿತಕ್ಕೆ ಹೊಂದ್ಕೊಂಡು, ಅದೇ ರೀತಿ ನಾವು ಕೂಡ ನಮ್ಮ ನಂಬಿಕೆಯನ್ನು ಬಿಡದಿರೋ ಯೇಸು ಸ್ವಾಮಿ ಹತ್ರ ನಾವು ಪ್ರೇಯರ್ ಮಾಡೋದಾದರೆ, ನಾವು ದೇವ್ರ ಹತ್ರ ಕೂಗೋದಾದರೆ, ಯಾರ ಕಡೆಗೂ ದೃಷ್ಟಿ ನೋಡೋದೆ ನಾವು ಯೇಸುವನ್ನು ಕೂಗೋದು ನೋಡೋದಾದರೆ, ದೇವರು ಇವತ್ತು ನಮಗೆ ಅದ್ಭುತ ಕಾರ್ಯಗಳು ಮಾಡಲು ಶಕ್ತನಾಗಿದ್ದಾನೆ. ನಾನು ಈ ವೀಕ್ಷಣೆ ಮಾಡ್ತಿರುವ ಎಲ್ಲರಿಗೂ ನಾನು ಒಂದು ಚಿಕ್ಕ ಪ್ರೇಯರ್ ಮಾಡ್ತಾ ಇದ್ದೀನಿ. ನೀವು ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡಿ. ಕರ್ತನೆ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಕರ್ತನೆ, ಇಲ್ಲಿ ನಾವು ಅಪ್ಪ ತೀಮಾಯನ ಮಗನಾದ ಈ ಬಾರ್ತಿಮಾಯನ ಕುರುಡನನ್ನು ನಾವು ನೋಡ್ತಾ ಇದ್ದೀರಿ ದೇವರೇ. ಅಪ್ಪ, ಆ ಮನುಷ್ಯನು ಕರ್ತನೆ ಹೇಗೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಕರ್ತನೆ ಅಪ್ಪ ತನ್ನ ಬದುಕಿಯನ್ನು ಬಿಟ್ಟು ಬರ್ತಾನೆ ಕರ್ತನೆ, ಜನರು ಅವನನ್ನು ಹೀಯಾಳಿಸಿ ಅವನನ್ನು ಸುಮ್ಮನಿರುವಂತೆ ಗದರಿಸಿದ್ರು ಹೇಗೆ ಅವನು ಮತ್ತಷ್ಟು ಕೂಗಿದನ ಅದೇ ರೀತಿ ಈ ವೀಕ್ಷಣೆ ಮಾಡ್ತಾರೋ ಎಲ್ಲರಿಗೂ ಮನಸ್ಸು ಮುಟ್ಟಿ ಅಪಾಲೆ ಅವರನ್ನು ಅಪ್ಪ ಜನರು ಅವರನ್ನು ಏಳವಾಗಿ ನೋಡಿ ಅಪ್ಪ ಸಾಲದ ಒದಿಕೆ, ರೋಗದ ಒದಿಕೆ ಅವರ ಮೇಲೆ ಇದ್ರೂ ಇವತ್ತು ಅವರು ನಿನ್ನ ನಂಬಿಕೆಯಿಂದ ನೋಡಿ ಅವ್ರು ನಿನ್ನ ಕಡೆ ಬಂದಾಗ ಅಪ್ಪ ಅವರು ನಿನ್ನ ಕೂಗಿದಾಗ ಹೇಗೆ ಆ ಕುಡೋನಿಗೆ ಹೇಗೆ ನೀನು ಕಣ್ಣು ದೃಷ್ಟಿ ಕೊಟ್ಟೆ ಅವರ ಕಷ್ಟಗಳಲ್ಲಿ, ಬಾಧೆಗಳಲ್ಲಿ, ರೋಗಗಳಲ್ಲಿ, ಸಂಕಟಗಳಲ್ಲಿ ಇರ್ತಾರೋ ಅವ್ರಿಗೆ ಇವತ್ತು ನೀನು ಬಿಡುಗಡೆ ಕೊಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ವಿಶೇಷವಾಗಿ ವೀಕ್ಷಣೆ ಮಾಡ್ತವ್ರಿಗೆ ಒಂದು ನಂಬಿಕೆ ಇದನ್ನು ದೇವರ ಮೇಲೆ ನಿನ್ನ ಮೇಲೆ ನಂಬಿಕೆ ಬರಲು ನೀನು ಸಹಾಯ ಮಾಡು ನಂಬಿಕೆಯಿಂದ ಅವ್ರಿಗೆ ಬಿಡುಗಡೆ ಹೊಂದಲು ನೀನು ಸಹಾಯ ಮಾಡು ಈ ಚಿಕ್ಕ ಸಂದೇಶ ಕೊಟ್ಟಿದ್ದೆ ಇದನ್ನು ವೀಕ್ಷಣೆ ಮಾಡ್ತಾರೆ ಎಲ್ಲರಿಗೂ ಒಂದು ಅದ್ಭುತ ಕಾರ್ಯಗಳು ನಡೀಲಿ ನೀನು ಹಾಗೆ ಸಹಾಯ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.